ಸರ್, ಈಗ ಮೊನ್ನೆ ಅಷ್ಟೇ ಮಧುಬನ್ನ ಲೆಕ್ಕ ಕೊಡ್ತಾ ಇಲ್ಲ, ಅದನ್ನು ಮೊದಲು ಲೆಕ್ಕ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಮಧು ಬಂಗಾರಪ್ಪನವರಿಗೆ ಒಂದೇ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಮೇಲೆ ಏನು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯನ್ನು ನಿರ್ವಹಿಸಿ. ಹಿಂದಿಂದು ಮುಂದಿಂದು ಆಮೇಲೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡೋಣ. ಈಗೇನು ಮಾಡಬೇಕಾಗಿದೆ ಅನ್ನೋದನ್ನು ಮಾಡಿ ನೀವು ಅಷ್ಟೇ. ಈಗ ಜನರಿಗೆ ಬೇಕಾಗಿರೋದು ಒಳ್ಳೆ ಆಡಳಿತ, ಶಾಂತಿಯ ವಾತಾವರಣ, ಪರಿಸ್ಥಿತಿ, ಅಭಿವೃದ್ಧಿ ಪರವಾದ ಆಡಳಿತ, ಅದನ್ನು ಮಾಡಿ. ಈಗ ಅದನ್ನು ಮಾಡೋದಕ್ಕೆ ವಿಫಲರಾಗಿ ನೀವು ನಿಮ್ಮ ಈ ಎಲ್ಲ ದೌರ್ಬಲ್ಯ ದೋಷಗಳನ್ನು ಇನ್ನೆಲ್ಲೋ ಹುಡ್ಕೋದಕ್ಕೆ ಹೋಗಬೇಡಿ, ರಕ್ಷಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಕೋಮು ಸಂಘರ್ಷಕ್ಕೆ ಫೋಕಸ್ ಪಾಕಿಸ್ತಾನಿ ನ್ಯಾಷನಲಿಸ್ಟ್ ಅಂತಾರೆ, ಅವ್ರ ಮಾತಿದೆ. ಬಟ್ ಬಾಂಗ್ಲಾದೇಶದಿಂದ ಬಂದವ್ರ ಸಂಖ್ಯೆ ಏನಿಲ್ಲ ಅಂತ ಹೇಳಿದ್ರೆ ಕಾರವಾರದಲ್ಲಿ 10,000 ಇರ್ಬೋದು. ಎಲ್ಲರೂ ವೆಸ್ಟ್ ಬೆಂಗಾಲ್ ಅಂತಲೇ ಹೇಳ್ತಾರೆ. ಅದ್ರ ಬಗ್ಗೆ ಕಳೆದ 20 ವರ್ಷದಿಂದ ಅವ್ರು ಬಂದಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಇದು ಮಾಡಿದ್ದಾರೆ. ಎಲ್ಲರದ್ದು ಇದು ಒಂದೇ ಡಿಸ್ಟ್ರಿಕ್ಟಿಂದ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಪೊಲೀಸ್ದಾಗಲಿ ಸೆಂಟ್ರಲ್ ಇಂಟೆಲಿಜೆನ್ಸಸ್ ನಿಮ್ಮ ಸೆಂಟ್ರಲ್ ಗೌರ್ಮೆಂಟಿಗೂ ಬಂತು, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಬೋದಿಲ್ಲ. ಮಾಧ್ಯಮದಲ್ಲಿ ಬಂದರೆ ಅದನ್ನು ನೋಡಿದ್ರೆ ಈಗ ಪಾಕಿಸ್ತಾನದ ವಿಷಯದಲ್ಲಂತೂ ಸ್ಪಷ್ಟವಾದ ನಿರ್ದೇಶನಗಳನ್ನು ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿಷಯದಲ್ಲಿ ಸ್ಪಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿರೋದು ನಮ್ಮೆಲ್ಲರ ಮುಂದಿದೆ. ಬಾಂಗ್ಲಾದ ವಿಷಯದ ಕುರಿತಂತೆಯೂ ಸಹ ಕೇಂದ್ರ ಸರ್ಕಾರ ಅಷ್ಟೇ ಗಂಭೀರವಾಗಿದೆ ಮತ್ತು ಆ ರೀತಿ ನುಸುಳುಕೋರರು ಎಲ್ಲಿಂದನೇ ಬಂದಿದ್ದಿದ್ರೂ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸದಾ ಮುಂದಾಗಿದೆ. ಆದರೆ ಬಾಂಗ್ಲಾದ ರೋಹಿಂಗ್ಲಾ ಇತ್ಯಾದಿಗಳ ವಿಷಯದಲ್ಲಿ ಒಂದೇ ಒಂದು ಅಂದರೆ ನಮಗೆ ಇರುವಂಥದ್ದು, ಅದನ್ನು ಪಾರ್ಲಿಮೆಂಟ್ನಲ್ಲೂ ಸಹ ಅಮಿತ್ ಶಾಜಿಯವರು ಅದನ್ನು ಮುಕ್ತವಾಗೇ ಹೇಳಿದ್ದಾರೆ. ವೆಸ್ಟ್ ಬೆಂಗಾಲ್ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ ಎಲ್ಲಿ ತನಕ ನುಸುಳುಕೋರರಿಗೆ ಪೂರಕವಾಗಿರುತ್ತೋ, ಈ ರಾಜ್ಯದಲ್ಲಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳಿಗೆ ಪೂರಕವಾಗಿರುವಂತೆ ಅಲ್ಲಿರುತ್ತೋ ಅದು ನಿಯಂತ್ರಿಸೋದಕ್ಕೆ ಇಡೀ ದೇಶಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ವೆಸ್ಟ್ ಬೆಂಗಾಲ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಗಂಭೀರವಾಗಿ ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅಮಿತ್ ಶಾಜಿಯವರು. ಅದನ್ನೇ ನಾನು ಪುನರುಚ್ಚರಿಸೋದಕ್ಕೆ ಬಯಸ್ತೀನಿ. ಬಟ್ ಉಳಿದಂತೆ ಏನು ತಾವು ಕೇಳಿರೋದರ ಒಟ್ಟಾರೆ ವಿಷಯದ ಗಂಭೀರತೆ ಏನಿದೆಯೋ ಕೇಂದ್ರ ಸರ್ಕಾರದಲ್ಲಿ ಈ ವಿಷಯದ ಕುರಿತಂತೆ ಅಲ್ಲ, ಅದೇ ನಾನು ಅದನ್ನೇ ಹೇಳಿದೆ. ಬೇರೆ ಬೇರೆ ಸೆಕ್ಟರ್ನಲ್ಲಿ ಇರೋರನ್ನ ಸರ್ವೆ ಮಾಡಿದರೆ, ಒಳಪಡಿಸಿದರೆ ಅದೆಲ್ಲದೂ ಸಿಗುತ್ತೆ. ಈಗ ಬರೀ ಮದುವೆಯಾಗಿ ಬಂದವರು ಎಷ್ಟು, ಅದಾದ ಎಷ್ಟು, ಈ ವೀಸಾ ಎಷ್ಟು, ಲಾಂಗ್ ವೀಸಾ ಎಷ್ಟು, ಆ ವೀಸಾ ಎಷ್ಟು ಅಂತ ನೋಡ್ತಿದ್ದಾರೆ ಇವರು. ಆದರೆ ಬೇರೆ ಬೇರೆ ಸೆಕ್ಟರ್ನಲ್ಲಿ ಈ ರೀತಿ ಕೆಲಸ ಯಾರು ಮಾಡಿಸ್ಕೊಳ್ತಿದ್ದಾರ ಅವರಿಂದ ತೊಗೊಂಡ್ರು ಸಾಕಲ್ಲ, ಎಲ್ಲಿ ಅವರು ಏನು ಅದು ಇದು. ನಾನು SP ಅವರಿಗೂ ಈ ವಿಷಯದಲ್ಲಿ ಮಾತನಾಡಿದ್ದೇನೆ, ವೈಯಕ್ತಿಕವಾಗಿ ನಾನು ಅವರಿಗೆ ಮಾತಾಡಿದ್ದೇನೆ. ಈ ವಿಷಯದಲ್ಲಿ ಇಂಟೆಲಿಜೆನ್ಸ್ದವರ ಪೂರ್ಣ ಸಹಕಾರ ತೆಗೆದುಕೊಂಡವರು ಜಿಲ್ಲಾ ಆಡಳಿತ ಇವರನ್ನು ಗುರುತಿಸಿ ಮುಂದೆ ಅವರೇನು ಕೇಂದ್ರ ಸರ್ಕಾರದ ಸೂಚನೆ ಇದೆಯೋ ಅದರಂತೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದೀನಿ. ನೀವೇನೋ ಕೇಳ್ತಾ ಇದ್ದೀವಿ.